ಬೆಂಗಳೂರಿನ ವಿಜಯನಗರದ ಆ ಸಣ್ಣ ಬಾಡಿಗೆ ರೂಮಿನಲ್ಲಿ ಗಾಳಿಗಿಂತ ಹೆಚ್ಚಾಗಿ ಹತಾಶೆ ತುಂಬಿಕೊಂಡಿತ್ತು. ಗೋಡೆಯ ಮೇಲೆ ಅಂಟಿಸಿದ್ದ ಕರ್ನಾಟಕದ ಭೂಪಟ ಮತ್ತು ಸಿಲೆಬಸ್ ಕಾಪಿಗಳು ಹಳೆಯದಾಗಿ ಬಣ್ಣಗೆಟ್ಟಿದ್ದವು. ಅಲ್ಲಿ ಕುಳಿತಿದ್ದ ಆ ಗೆಳೆಯರ ಗುರಿ ಬೇರೆಯಾಗಿದ್ದರೂ ಅವರ ಎದುರಿಗಿದ್ದ ಶತ್ರು ಮಾತ್ರ ಒಬ್ಬನೇ. ಅದು KPSC ಎಂಬ ಭ್ರಷ್ಟ ವ್ಯವಸ್ಥೆ. ಅರ್ಜುನ್ 10 ವರ್ಷಗಳಿಂದ KS ಅಧಿಕಾರಿಯಾಗಬೇಕೆಂದು ಹಗಲಿರುಳು ತಪಸ್ಸು ಮಾಡಿದವನು. ಹಳ್ಳಿಯಲ್ಲಿ ಅಪ್ಪ ಎತ್ತುಗಳನ್ನು ಮಾರಿ ಕಳಿಸಿದ ಹಣದಲ್ಲಿ ಇವನು ಓದಿದ್ದು ಕೇವಲ ಪುಸ್ತಕಗಳನ್ನಲ್ಲ, ತನ್ನ ಕುಟುಂಬದ ಭವಿಷ್ಯವನ್ನು. ಈ ಬಾರಿ KS ಮುಖ್ಯ ಪರೀಕ್ಷೆ ಅಂದರೆ ಮೇನ್ಸ್ ಬರೆದಾಗ ಅರ್ಜುನನಿಗೆ ಗೆಲುವಿನ ಭರವಸೆ ಇತ್ತು. ಆದರೆ ಫಲಿತಾಂಶ ಬಂದಾಗ ಅವನ ಪಾದದ ಕೆಳಗಿನ ನೆಲವೇ ಸರಿದಂತಾಯಿತು. ಅರ್ಹತೆ ಇಲ್ಲದವರು, ಪರೀಕ್ಷಾ ಕೇಂದ್ರದಲ್ಲಿ ಉತ್ತರ ಪತ್ರಿಕೆಗಳನ್ನು ಅದಲು ಬದಲು ಮಾಡಿದವರು ಮತ್ತು ಮೌಲ್ಯಮಾಪನದ ಹಂತದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಚೆಲ್ಲಿದವರು ಲಿಸ್ಟ್ನಲ್ಲಿ ಕಾಣಿಸಿಕೊಂಡಿದ್ದರು. ಪ್ರಾಮಾಣಿಕವಾಗಿ ಉತ್ತರ ಬರೆದ ಅರ್ಜುನ್ನಂತಹ ಅಭ್ಯರ್ಥಿಗಳ ಪ್ರತಿಭೆ KPSCಯ ಭ್ರಷ್ಟ ಫೈಲುಗಳ ಅಡಿಯಲ್ಲಿ ಹೂತು ಹೋಗಿತ್ತು. ಇನ್ನು ಕಿರಣ್ PSI ಪರೀಕ್ಷೆಗಾಗಿ ಬೆಳಗಿನ ಜಾವ 4 ಗಂಟೆಗೆ ಎದ್ದು ಗ್ರೌಂಡ್ನಲ್ಲಿ ಬೆವರಿಳಿಸಿದ್ದವನು. 545 ಹುದ್ದೆಗಳ ಲಿಸ್ಟ್ನಲ್ಲಿ ಇವನ ಹೆಸರೇನೋ ಬಂತು. ಆದರೆ ಸಂತೋಷ ಪಡುವಷ್ಟರಲ್ಲೇ ಬ್ಲೂಟೂತ್ ಹಗರಣದ ಕರಾಳ ಮುಖ ಬಯಲಾಯಿತು. ಓದದವನು OMR ಶೀಟ್ ತಿದ್ದಿ ಅಧಿಕಾರಿಯಾದ ಕತೆ ಕೇಳಿ ಕಿರಣ್ ಬೆಚ್ಚಿಬೆದ್ದಿದ್ದ. ಪ್ರಾಮಾಣಿಕವಾಗಿ ಬರೆದವನು ಇಂದು ಕೋರ್ಟ್ ಮೆಟ್ಟಿಲೇರಿ ವರ್ಷಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು. ಇನ್ನು ಕಾವ್ಯ FDA ಮತ್ತು PDO ಪರೀಕ್ಷೆಗಳ ಮೂಲಕ ಸ್ವಾವಲಂಬಿಯಾಗಬೇಕೆಂದು ಕನಸು ಕಂಡವಳು. ತನಗೆ ಬರಬೇಕಿದ್ದ ಮದುವೆಯ ಸಂಬಂಧಗಳನ್ನು ತಿರಸ್ಕರಿಸಿ ಕೆಲಸ ಸಿಕ್ಕ ಮೇಲೆ ಮದುವೆ ಎಂದು ಹಠ ಹಿಡಿದಿದ್ದಳು. ಆದರೆ ಪ್ರತಿ ಬಾರಿ ಪರೀಕ್ಷೆ ಬರೆದಾಗಲೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಎಂಬ ಸುದ್ದಿ ಅವಳ ಕನಸುಗಳಿಗೆ ಕೊಳ್ಳಿ ಇಡುತ್ತಿತ್ತು. ಕಾವ್ಯಾಳಿಗೆ ಇಂದು ಪರೀಕ್ಷೆ ಎಂದರೆ ಭಯವಲ್ಲ, ಸಿಸ್ಟಮ್ ಮೇಲೆ ಅಸಹ್ಯ ಹುಟ್ಟುತ್ತಿದೆ. ಇವರೆಲ್ಲರೂ KPSC ಕಚೇರಿಯ ಮುಂದೆ ನಿಂತಿದ್ದರು. KS ಅಧಿಕಾರಿಯಾಗಬೇಕಿದ್ದ ಅರ್ಜುನ್ ಇಂದು ಹೊಟ್ಟೆಪಾಡಿಗಾಗಿ ಝೊಮ್ಯಾಟೊದಲ್ಲಿ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಬೆವರಿನ ಹನಿಗಳ ಜೊತೆ ಬೆರೆತಿದ್ದ ತನ್ನ 10 ವರ್ಷದ ಶ್ರಮದ ಮೇನ್ಸ್ ನೋಟ್ಸ್ ಪುಸ್ತಕಗಳಿಗೆ ಅವನಿಂದು ಅನಿವಾರ್ಯವಾಗಿ ಬೆಂಕಿ ಹಚ್ಚಿದ್ದ. ಕಾಕಿ ತೊಟ್ಟು ನಾಡನ್ನು ಕಾಯಬೇಕಿದ್ದ ಕಿರಣ್ ಇಂದು ಯಾವುದೋ ಖಾಸಗಿ ಕಂಪನಿಯ ಮುಂದೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಲಾಠಿ ಹಿಡಿದು ನಿಂತಿದ್ದಾನೆ. ಅವನು ತನ್ನ ರದ್ದಾದ PSI ಆರ್ಡರ್ ಕಾಪಿಯನ್ನು ಆಕ್ರೋಶದಿಂದ ಹರಿದು ಹಾಕಿದ್ದ. ಕಚೇರಿಯ ಅಧಿಕಾರಿಯಾಗಬೇಕಿದ್ದ ಕಾವ್ಯ ಇಂದು ಬದುಕಿನ ಬಂಡಿ ಎಳೆಯಲು ಗಾರ್ಮೆಂಟ್ಸ್ನಲ್ಲಿ ಕೆಲಸಕ್ಕೆ ಸೇರಿದ್ದಾಳೆ. ಆ ಇಳಿಜಾರಿನ ಸಂಜೆಯ ಬೆಂಕಿಯ ಬೆಳಕಿನಲ್ಲಿ KPSC ಕಚೇರಿಯ ಗೋಡೆಗಳು ಈ ಬಡ ವಿದ್ಯಾರ್ಥಿಗಳ ಅಭ್ಯರ್ಥಿಗಳ ರಕ್ತ ಮತ್ತು ಕನಸುಗಳನ್ನು ಹೀರುವ ಕ್ರೂರ ರಾಕ್ಷಸನಂತೆ ಕಾಣುತ್ತಿದೆ. ಆದರೆ ನೆನಪಿಡಿ, ಇದು ಕೇವಲ ಮೂವರ ಕಥೆಯಲ್ಲ. ಇದು ವಿಜಯನಗರದ ಇಕ್ಕಟ್ಟಿನ ಗಲ್ಲಿಗಳಲ್ಲಿ ಹಸಿವನ್ನು ಮರೆತು ಓದುತ್ತಿರುವ ಲಕ್ಷಾಂತರ ಕನ್ನಡಿಗ ಯುವಕರ ಕಣ್ಣೀರಿನ ಕತೆ. ಅಪ್ಪ ಅಮ್ಮನ ಪಿಂಚಣಿ ಹಣವನ್ನು ಕೋಚಿಂಗ್ ಸೆಂಟರ್ಗಳಿಗೆ ಸುರಿದು ಇಂದು ಕೆಲಸವೂ ಇಲ್ಲದೆ ವಯಸ್ಸು ಮಿತಿ ಮೀರಿ ಮನೆಗೆ ಮರಳಲಾಗದೆ ಮೌನವಾಗಿ ರೋಧಿಸುತ್ತಿರುವ ಸಾವಿರಾರು ಜೀವಗಳ ವ್ಯಥೆಯಿದು. KPSC ಎಂಬುದು ಇಂದು ಕೇವಲ ಒಂದು ಸಂಸ್ಥೆಯಾಗಿ ಉಳಿದಿಲ್ಲ. ಅದು ಅರ್ಹತೆಯ ಕತ್ತು ಹಿಸುಕುವ ಕಸಾಯಿಖಾನೆ. ನಿಮ್ಮ ಕಚೇರಿಯ AC ರೂಮಿನಲ್ಲಿ ಕುಳಿತು ನೀವು ಮಾಡುತ್ತಿರುವ ಪ್ರತಿ ಡೀಲ್ ಒಬ್ಬ ಬಡ ವಿದ್ಯಾರ್ಥಿಯ ಜೀವನಕ್ಕೆ ಇಡುತ್ತಿರುವ ಬೆಂಕಿ. ಓದಿದವನಿಗೆ ಕೆಲಸವಿಲ್ಲ, ಹಣವಿದ್ದವನಿಗೆ ಅಧಿಕಾರ ಎಂಬ ಈ ಕೊಳಕು ವ್ಯವಸ್ಥೆಯಲ್ಲಿ KPSC ಎಂಬ ಹೆಸರೇ ಇಂದು ನಿರುದ್ಯೋಗಿಗಳಿಗೆ ಶಾಪವಾಗಿದೆ.